फुल डिस्काउंट दिए हमको फुल ऑन डिस्काउंट 80% डिस्काउंट बस स्टैंड ಏ ರೀತಿ ನೀನ್ ಮಾತಾಡ್ಬಿಡ್ಲೆ ನೀನ್ ಮೊದ್ಲೇ ಗೈಸ್ ಈಗ ನಮ್ಮ ದುಃಖ ಸಂಗತಿ ಸ್ಟಾರ್ಟ್ ಆಗ್ತೈತಿ ನಮ್ಮ ಯಂಕುನ ಬೀಳ್ಕೊಡೋ ಸಮಾರಂಭ ಬರ್ರಿ ಹಲೋ ಹೆಂಗ್ ಓಪನ್ ಮಾಡೋದು ನೋಡ್ರಿ ಓಪನ್ ಮಾಡಿ ನೋಡ್ರಿ ನಮ್ಮ ಮನಿ ಲಕ್ಷ್ಮಿ ಕೊಡ್ರಿ ಇವ್ರು ಮುಚ್ಚ ಗಾದ್ರದ್ದಂಗೆ ಇದ್ದಕ್ಲಿ ಜೈ ಶ್ರೀರಾಮ್ ನೋಡ್ರಿ ಮೂರ್ತಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಯಂಕು ಫೋನ್ ಹಚ್ಚಿ ಅರ್ಜೆಂಟ್ ಬರ್ರಿ ನಾಷ್ಟಾ ರೆಡಿ ಐತಿ ಇಡ್ಲಿ ವಡಾ ಉಪ್ಪಿಟ್ಟು ಸೊ ನಾಷ್ಟಾ ಕೊಂಡು ಬರ್ರಿ ಮತ್ತೆ ನಮ್ ಲಕ್ಸುರಿಯಸ್ ರೂಮ್ ನೋಡ್ರಿ ಅಷ್ಟ ಸೊ ನೀವು ರಾಯಚೂರಿಗೆ ಏನಾದ್ರು ಬಂದ್ರ ಇದು ಮಸ್ಟ್ ಅಂಡ್ ಶುಡ್ ರೆಕಮೆಂಡೆಡ್ ಹೋಟೆಲ್ ಹಲೋ ಗೈಸ್ ಇಲ್ಲಿ ನಮ್ಮ ರೂಮ್ ಅಪೋಸಿಟ್ ಸೂಪರ್ ಡಿಲೆಕ್ಸ್ ರೂಮ್ ಐತಿ ತೋರಿಸ್ತೀವಿ ಬರ್ರಿ ಹೆಂಗೈತಿ ನೋಡ್ರಿ ಮಸ್ತ್ ಬೆಡ್ ಆ ಸೋಫಾ ಸೆಟ್ ನೋಡ್ರಿ ಎಷ್ಟು ಲಕ್ಸುರಿಯಸ್ ಐತಿ ಫುಲ್ ಅಂದ್ರೆ ಇದ್ರದ್ದು ರಾಯಚೂರ್ದ ಸೆಕೆಂಡ್ ಟಾಪ್ ಐತಂತಿದೇನು ಎಲ್ಲ ಕಡೆ ಕ್ಯಾಮ್ರಾ ಐತ್ರಿ ನೀವು ಕಂಡಿರಿ ಮಸ್ತ್ ಐತಿ ಗೈಸ್ ಸೊ ನಾವೀಗ ಇಷ್ಟು ಜನ ಹೊಂಟಿವಿ ನಾಷ್ಟ ಇಲ್ಲಿ ಏನಾದ್ರು ಆದ್ರೆ ಹೆಂಗನಗೌಡ್ರಿ ಹೆಂಗನಗೌಡ ಅನ್ನೋದು ಈಗ ಹೊಡಿಲಿ ಹೆಂಗನಗೌಡ್ರಿ ಸೊ ಒಳಗೆ ಬಂದೇವಿ ಆಂಬಿಯನ್ಸ್ ಚಲೋ ಐತಿ ನೋಡ್ರಿ ನೀವು ಒಂದ್ಸಲ ನಮ್ ಹೆಂಕು ಈಗ ಬೆಟ್ಟಾಗ ನೋಡ್ರಿ ನಮ್ಮ ಹೆಂಕು ಹಾಯ್ ಹವರ್ ಯು ಫುಲ್ ಸಂಪ ಹಾಯ್ ನಮ್ಮ ಹುಡುಗರು ಗೈಸ್ ಊಟದ ಪ್ರಿಪ್ರೇಷನ್ ಭರ್ಜರಿ ರೆಡಿ ಐತಿ ಇಲ್ಲಿ ನೋಡ್ರಿ ಇಲ್ಲೇ ನೆಕ್ಸ್ಟ್ ಜ್ಯೂಸು ಐತಿ ಇತ್ತಾಗ ಬಂದ್ರೆ ಪಾನ್ ಐತಿ ಇವತ್ತಿನ ಟಿಫಿನ್ ಬಂದ್ಬಿಟ್ಟು ಉಪ್ಪಿಟ್ಟು ಸೀರಾ ವಡ ಐತಿ ಎಲ್ಲ ಲೇಟ್ ಗೈಸ್ ಈಗ ಗಿಫ್ಟ್ ತೊಗೊಳಕ್ ಬಂದೇವಿ ಭಾಳ ಕೆಟ್ಟ ಬಿಸಿಲು ಐತಿ ಹೋಗುನ್ ಬರ್ರಿ ಒಳಗೆ ಇಲ್ಲ ಅದು ಗೈಸ್ ಇಲ್ಲಿ ರಾಯಚೂರ್ನಾಗ ತೊಗೊಳಕ್ ಬಂದಿದ್ವಿ ಫುಲ್ಲು ದುಬಾರಿ ಅಂದ್ರೆ ದುಬಾರಿ ಗೈಸ್ ಇದನ್ನ ಫ್ರೇಮ್ ಫೈನಲ್ ಮಾಡೀವಿ ಜಗ್ಗದಾವು ಭಾಳ ತುಟ್ಟ ಅಂದ್ರೆ ಭಾಳ ತುಟ್ಟ ಹೇಳತ್ತಾರ ಕಾರಾಟಿಗಿದು 900 ರೂಪಾಯಿ ಬರೀ ಇದ ಸೇಮ್ ಪೀಸು ಇನ್ನೂ ಇದಕ್ಕಿನ್ನೂ ಚಲೋ ಇತ್ತು ಮರೆ ಅದ ಗೈಸ್ ಫೈನಲಿ ದಿಸ್ ಫ್ರೇಮ್ ಈಸ್ ಬುಕ್ಡ್ ಸಕ್ಸಸ್ಫುಲಿ ಇವರ ಮೇಡಮ್ ಕೊಟ್ರೆ ಮೇಡಮ್ ಫುಲ್ ಡಿಸ್ಕೌಂಟ್ ದಿಯೆ हमको फुल ऑन डिस्काउंट 80% डिस्काउंट प्लैनेट गिफ्ट शॉप में 1400 दे रहे। हाँ 1400 दे रही। ಈಗ ಟೈಮ್ ಬಂದ್ಬಿಟ್ಟು 1 ಗಂಟೆ ಆಗೈತಿ
ಸೊ ಬರ್ರಿ ಮದುವೆ ಹೋಗೋಣ. ಊಟ ಮಾತ್ರ ಏಕ್ ನಂಬರ್ ಐತೆ ಅಂತ ನಮಗೆ ಅನ್ಸಾತೈತಿ. ಅಂಕ್ಯ ಸೇಮ್ ಪ್ಲೇಸ್ ಆಗಳ ಬಂದಿದ್ವಿ. ಈಗ ಒಳಗೆ ಜಳಕ ಮಾಡಿ ಒಳಗೆ ಹೊಂಟೆ. ಮೇಲೆ ಸ್ಟೇಜ್ ಮೇಲೆ ಹೋಗಿ ಫೋಟೋ ಹೊಡೆಸ್ಕೊಂಡ ಗಿಫ್ಟ್ ಕೊಟ್ಟ ಊಟ ಮಾಡಿ ಮತ್ತೊಂದು ಪ್ಲೇಸ್ ಐತಿ. ಸಸ್ಪೆನ್ಸ್ ಅದ, ನೋಡ್ಕೋತೀರಿ ಅಷ್ಟ. ಅಲ್ಲೊಬ್ಬ ಅಪ್ಪ ನೋಡ್ರಿ ಕಿಸ್ಕೊಂಡ ಆಡತಾನ. ಕಾಲು ಹಿಂಗಿದಾಗಿದ್ದು ನೋಡಿ ನೋಡ್ರಿ. ನಮ್ಮ ಎಂಕು ಎಲ್ಲಾರನು ಬೆಟ್ ಮಾಡ್ಸಾತ ನೋಡ್ರಿ ಗೈಸ್. ಎಂಕುಗಳ ಅವ್ರ ಮಮ್ಮಿ ಸೌಂದರ್ಯ, ಎಂಕುಗಳ ಮಮ್ಮಿ, ಎಂಕುಗಳ ಫಫಾ ಮಾಮಾರ, ಎಂಕುಗಳ ಮಾಮ ಮಾಮ ತಂದಿದ್ದಂಗೆ. ಹಾ ಹೌದು. ಎಂಕುಗಳು ದೊಡ್ಡಪ್ಪರ, ಅವ್ರ ಮಾಮಾರ, ಇವರು ಮಾಮಾರ. ಸೊ ನಮಗೆಲ್ಲರಿಗೂ ಪರಿಚಯ ಮಾಡಿಸ್ಕೊಡತ್ತಾನ. ಇವ್ರು ಹುಬ್ಳಿದವ್ರ, ನಮ್ಮ ಹುಬ್ಳಿ ಮಂದಿ. ಸರಿ, ಊಟಕ್ಕೆ ಹೋಗೋಣ ಬರ್ರಿ. ಊಟಕ್ಕೆ ಹೋಗೋಣ ಬಾ ಮಗ. ಫ್ರೂಟ್ ಎರಡೆರಡು, ಒಂದು ರಿತೇಶಿ ಚಿಂಟ್ಯಾಗ, ಇದೊಬ್ಬ ವಾಟರ್ ಮೆಲನ್. ಎಂಕೋ ಅವರೆಲ್ಲ ಫ್ಯಾಮಿಲಿ ಮೆಂಬರ್ಸ್. ಎಷ್ಟು ನಾಚ್ಕೊಳತ್ತಾನ, ಭಾಳ ನಾಚಾತಾನ ಹುಡುಗ. ನೋಡ್ರಿ ನಮ್ಮ ಹುಲಿ ನಮ್ಮ ಸಂಬಂಧ ಒಂದು ಕಲ್ಲಂಗಡಿಯನ್ನ ನಮ್ಮ ಸಂಬಂಧ ಕಲ್ಲಂಗಡಿಯನ್ನ ತಂದು ತಗೋತಾನ. ಇರ್ಲಿಲ್ಲ ಅಂದ್ರೂ ಹೊರಗೆ ಕೊಡಿಸ್ತಾನ ಕಲ್ಲಂಗಡಿಯನ್ನ. ಕಟ್ ಮಾಡಿದ್ದು ಚಿಲ್ಲಾಗ ಹಾಕಿ ಕೊಡತ್ತೆ. ಗೈಸ್ ಊಟ ಆತ, ಮತ್ತ ರಿಟರ್ನ್ ಗಿಫ್ಟ್ ಇರ್ಬೇಕಲ್ಲ. ನಿನ್ನೆ ಒಂದು, ಇವತ್ತು ಎರಡೆರಡು. ಇವತ್ತು ಎರಡು ಬ್ಯಾಡಪ್ಪ, ಎರಡು ಬ್ಯಾಡ ಅಂದ್ರು ಎರಡು ಕೊಟ್ಟು ಕಳಿಸ್ತಾನೆ. ಎಷ್ಟು ಸಪೋರ್ಟಿವ್ ಅಂತಂದ್ರ ವೆರಿ 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 ಡೇಂಜರಸ್. ಸೊ ಇವನ್ನೆರಡು ಗಾಡಿದಾಗ ಇಟ್ಕೊಳತ್ತೇವ್ ನೋಡ್ರಿಪ್ಪ. ಗಾಡಿ ಲೋಡ್ ಆಗ್ತಿತ್ತು ಅಂದ್ರು ಇರ್ಲಿ ಬಿಡ. ಏನ್ ಚಾಲು ಕಿದ್ಯೋ ಮಗನ. ಅಂದ್ರೆ 400 ಕಿಲೋಮೀಟರ್ ಇಂದ ಬಂದೇವೆ. ಮತ್ತ ದನು ಆರಿಸ್ಕೊಳಕ್ ನೀರ್ ಕುಡಿಯಬೇಕಲ್ಲ. ಇದೊಂದು 11 ಲೀಟರ್, ಅದೊಂದು 12 ಲೀಟರ್. ಇದು ಎರಡು ಸೇರಿ ಒಂದು 24 ಲೀಟರ್ ಕೊಡತ್ತ ನೀರು. ರಿಟರ್ನ್ ಗಿಫ್ಟ್ ಅಂತ ಹೇಳಿ. ಇಲ್ಲೊಂದಿಷ್ಟು ಅಲ್ಲೊಂದಿಷ್ಟು ಮಗ ಹಾಕ್ಬಿಡಿ. ಲೋಡೆಡ್ ಥಮ್ಸ್ ಅಪ್. ಗೈಸ್ ಈಗ ನಮ್ಮ ದುಃಖ ಸಂಗತಿ ಸ್ಟಾರ್ಟ್ ಆಗ್ತೈತಿ. ನಮ್ಮ ಎಂಕುನ ಬೀಳ್ಕೊಡೋ ಸಮಾರಂಭ. ಮಗ ಎಲ್ಲಾರ್ಗು ಒಂದು ಸರ್ಪ್ರೈಸ್. ಯಾಕಂದ್ರೆ ಎಂಕು ಒಂದು ಚೀಸ್ ಕೊಟ್ಟನ, ಅದೇನು ಅನ್ನೋದು ಆಮೇಲೆ ಹೇಳಿ, ಈಗ ಬೇಡ. ಓಕೆ ಓಕೆ, ಆಮೇಲೆ ತಡಿ ಅವ ಏನೋ ಹೇಳತಾನ. ಏನೋ ಹೇಳ. ಮಗ ಥ್ಯಾಂಕ್ಸ್ ಫಾರ್ ಕಮಿಂಗ್. ಇಟ್ಸ್ ಓಕೆ ಮಗ. ನಿಂದ ಬಂದಿದ್ದು ಬಹಳ ಖುಷಿ ಆಯ್ತು. ಓಕೆ ಬಾಯ್, ಸಿ ಯು. ಅಷ್ಟೇ. ಅವನ ಕರೆದಿದ್ದಕ್ಕೆ ನಿಮಗೆ ಅಭಿನಂದನೆ ಮಗ. ಆದ್ರೆ ರೂಮ್ ಮಾತ್ರ ಅಂದ್ರವರ್ಗಿಚ್ಚಿ. ವೆರಿ ವೆರಿ ಸಪೋರ್ಟಿವ್ ಅದ. ಥ್ಯಾಂಕ್ಸ್ ಎಂಕನ್ ಕೂಡ, ಮತ್ತೆ ಅವನ ಫ್ರೆಂಡ್ ಬಾಲಾಜಿಗೂ ಇನ್ನೊಂದು ಥ್ಯಾಂಕ್ಸ್. ಬಾಲಾಜಿ ಅವರೇ ಅಭಿನಂದನೆಗಳು. ನಮಗ್ ಗೊತ್ತೈತಿ ನೀವು ಈಗ ಹೋದ್ಕೊಳ್ಳೆ ಬಾಲಾಜಿ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿಸ್ತಾನ ಈಗ ಎಂಕು. ನೀವು ನೋಡ್ರಿ ಮುಂದ್ ವಿಡಿಯೋ ನೋಡಿ. ಈಗ ನಮ್ದು ಪ್ಲಾನ್ ಏನಪ್ಪಾ ಅಂತಂದ್ರೆ, ಇಲ್ಲಿಂದ ನಾವು ಮಂತ್ರಾಲಯಕ್ಕೆ ಹೋಗ್ಬೇಕಂತ ಮಾಡೇವಿ. ಇಲ್ಲಿಂದ ಒಂದು 45 ಕಿಲೋಮೀಟರ್ಸ್ ಐತಿ, 1 ಅವರ್ ಜರ್ನಿ. ಆ ಕಡೆ ಬಸ್ ಸ್ಟ್ಯಾಂಡ್. ಏ ರೀತಿ ನೀನ್ ಮಾತಾಡ್ಬಿಡ್ಲೆ, ನೀನ್ ಮೊದ್ಲೇ ಗೈಸ್ ಬಂದ್ವಿ, ಆಂಧ್ರ ಪ್ರದೇಶ ಒಳಗ್ ಬಂದಿವಿ. ಆದ್ರೆ ಆಂಧ್ರ ಒಳಗ್ ಬಂದ ಕೂಡೇನ ಇಲ್ಲಿ ನೋಡ್ರಿ, ಇಲ್ಲಿ ಕನ್ನಡ ಅಲ್ಲಿ ವೆಲ್ಕಮ್ ಮಾಡಾತಾರ. ಸೊ ಇದೇ ಸ್ಪೆಷಲ್.
ಸೊ ಒಳ ಹೋಗೋಣ ಬರ್ರಿ. ಒಳಗೆ ಬರೋಣ ಎಷ್ಟು ಚಂದ ರಾಯರದೆಲ್ಲ ಜನ್ಮಕಥ ಬರ್ದಾರ ನೋಡ್ರಿ ಗೈಸ್ ಇಲ್ಲಿ. ಅದನ್ನು ನೋಡ್ಕೋತ ಓದ್ಕೋತ ಹೋಗ್ಬೋದು ಒಳಗೆ. ಈ ಸೈಡು ಮತ್ತು ಆ ಸೈಡು ನೋಡ್ರಿ ಇಲ್ಲೆಲ್ಲ ಬರ್ದಾರ. ಎಂಟ್ರೆನ್ಸ್ ಮಾತ್ರ ಏಕ್ ನಂಬರ್ ಐತಿ. ಆ ವ್ಯೂ ನೋಡ್ರಿ ಹೆಂಗೈತಿ, ಆ ಸೂರ್ಯ ಬರೋದ ಮತ್ತು ಬಿಲ್ಡಿಂಗ್ ಎಲ್ಲ ಸೇರಿ ಅದು ಎಷ್ಟು ಮಸ್ತ್ ಕಾಣತ್ತಂದ್ರೆ. ನೀವು ದರ್ಶನ ಮಾಡ್ರಿ ರಾಘವೇಂದ್ರ ಅವ್ರನ್ನ. ರಾಘವೇಂದ್ರ ಅವ್ರದ ಆಶೀರ್ವಾದ ನಮ್ಮ ಅವಿ ಇದಾಳಲ್ಲ, ಅವಿ ಬ್ಯಾಡ ಬ್ಯಾಡ ಅಂದ್ರು ಹಚ್ಚ ಹೊಂಟ. ನೀವು ದರ್ಶನ ಮಾಡ್ರಿ ರಾಘವೇಂದ್ರ ಅವ್ರನ್ನ. ಒಳಗೆ ಗುಡಿಗೆ ಹೋಗ್ತೇವೆ ಈಗ. ರಾಯರ ನೆನೆಯೋಣ, ಗುರು ರಾಘವೇಂದ್ರನ ನೆನೆದು ವಾದೀಂದ್ರ ತೀರ್ಥ ಇವರಿಗೆ ಅಂತ ಮಾಡಿದ್ದನ್ನ ವಾದೀಂದ್ರ ತೀರ್ಥರಿಗೆ ಮಾಡಬೇಕು. ಪಕ್ಕದಲ್ಲೇ ಇದೆ ಅವ್ರಿಗೆ ಮಾಡಬೇಕು. ನೀವೇನು ತೇರು ನೋಡತ್ತಿರಲ್ಲ ಗೈಸ್, ಇವನ್ನ ಡೈಲಿ ತೆಗಿತಾರ. ಡೈಲಿ ಮೆರವಣಿಗೆ ಇರ್ತೈತಿ ರಾಯರ್ದ. ಮಸ್ತ್ ದರ್ಶನ ಮಾಡ್ಕೊಂಡು ಆರಾಮಿಲ್ಲೇ ಊಟ ಮಾಡ್ಕೊಂಡು ಹೋಗ್ಬೋದು ಗೈಸ್. ನಾವು ಆಗಳ ಅಜ್ಜಿ ಬಾಜು ಕೂತಾಗ ಅಲ್ಲಿ ಅಜ್ಜಿಗೆಲ್ಲ ಕೇಳಿದ್ವಿ ನಾವು ರಾಯರ್ದ ಎಲ್ಲ ಸ್ವಲ್ಪ ಜನ್ಮ ಕಥೆ ಹೇಳ್ರಿ ಅಂತಂದಾಗ ಅಜ್ಜಿ ಹೇಳ್ಕೊಂತ ಹೊಂಟ್ರೆ ನಮಗೆ ಫುಲ್ ಆಶ್ಚರ್ಯ. ಏನು ಹಿಂಗೆಲ್ಲ ಆಗೈತ ಹಂಗೆಲ್ಲ ಆಗೈತ ಅಂಥೇಳಿ. ಅದಕ್ಕೆ ನೀವು ರಾಯರ ಜನ್ಮಕಥೆ ಓದ್ರಿ ಅಂತ ಹೇಳೋದು. ಅವ್ರು ಮಾಡಿರೋ ಪವಾಡಗಳು ಇಷ್ಟಕೊಂಡದಂದ್ರೆ ಗೈಸ್ ಹೇಳಕ್ಕಂತೂ ಆಗಲ್ಲ. ನೀವು ಓದ್ರಿ ಒಂದ್ಸಲ ಗೊತ್ತಾಕೈತೆ ನಿಮ್ಗೆ. ಮತ್ತು ಈ ಕಡೆ ಬಾಜು ಬಂದ್ರೆ ಬೆಳ್ಳಿ ಮತ್ತು ಬಂಗಾರ ಸಾಮಾನು ಇವ್ರು ಮಾಡಿಸಿ ಎಷ್ಟು ಚಂದ ಇಟ್ಟಾರ ನೋಡ್ರಿ ಗೈಸ್. ಮತ್ತು ದೇಣಿಗೆ ಕೊಟ್ಟಿರೋದಾತ, ಇಲ್ಲೇ ಗುಡಿದವ್ರು ಮಾಡಿಸಿರೋದಾತ. ಎಷ್ಟು ಚಂದ ಅದಾವ ಅಂದ್ರೆ ಬೆಳ್ಳಿ ಮತ್ತು ಬಂಗಾರ ಸಾಮಾನು ಗೈಸ್. ಇದು ಬ್ಲೂ ಪ್ರಿಂಟ್ ನೋಡ್ರಿ, ಮಂತ್ರಾಲಯದ ಬ್ಲೂ ಪ್ರಿಂಟ್. ತುಂಗಭದ್ರಾ ರಿವರ್ ಬೆಡ್ ಇಲ್ಲೇ ಐತಿ, ತುಂಗಭದ್ರಾ ರಿವರ್ ಬಾಜುನೂ ಐತಿ. ಮತ್ತು ಅಲ್ಲಿ ಮೂರ್ತಿ ನೋಡ್ರಿ ಗೈಸ್ ಎಷ್ಟು ಮಸ್ತ್ ಐತಿ. ಎಲ್ಲ ಬಂಗಾರದ ಮೂರ್ತಿ, ಬಂಗಾರ ಬೆಳ್ಳಿ. ಮೊದಲು ಆಣಿ ಇತ್ತು ಇಲ್ಲೇ. ಮಂಚಲಮ್ಮ ಗುಡಿ ಇದು. ಸೊ ಅದು ಗ್ರಾಮ ದೇವತೆ ಗೈಸ್, ನಮ್ಮ ಮಂತ್ರಾಲಯದ ಗ್ರಾಮ ದೇವತೆ ಮಂಚಲಮ್ಮ ಅಂಥೇಳಿ. ಎಂಟ್ರೆನ್ಸಿಗೆ ಇಲ್ಲೇ ಬಾಜುನೇ ಐತಿ. ಸೊ ಈ ಕಡೆ ನದಿ ಐತಿ, ನದಿಗೆ ಹೋಗೋಣ ಬರ್ರಿ ಗೈಸ್. ಇಲ್ಲಿ ನದಿಗೆ ಬಂದೇವಿ. ಇಲ್ಲಿ ಅಕ್ಕರ್ ಕೆಟ್ಟ ಕಾಡಾಕತ್ ಬಿಟ್ರ ನನಗೆ, ಭಾಳ ಅಂದ್ರೆ ಭಾಳ ಕಾಡತ್ತಾರ. ಅಯ್ಯೋ ಏನ್ ಜನಗಳೇನು. ಸೊ ನೀವು ನೋಡ್ರಿ, ನೀವು ನೋಡಾತ್ಲ ಅಂತೇಳಿ ದಿಗ್ ಒಳ್ಳೆ ಹೊಂಟ್ಲಕ್ಕಿ. ಏನ್ ಚಾಲು ಕಿದ್ಯೋ ಮಗನ. ಎಲ್ಲಾರು ಕೈ ಮುಗಿದ್ ಬಿಟ್ರಪ್ಪ. ಇಲ್ಲೇ ಗಂಗಾದೇವಿ. ಸೊ ಒಳಗೆ ಹೋಗ್ಬರ್ರಿ. ಸೊ ಇನ್ನೊಂದು ಏನಂತಂದ್ರೆ, ಈ ನಮ್ಮ ರೋಹನ್ ದೀಪ ತಗೊಂಡನಲ್ಲ ಕೊಟ್ಟಾರ ನೋಡಲಿ ರಿತೇಶನ್ ಕಡೆನು. ಇದೇನೋ ಬಾಯ ವಿಚಿತ್ರವಾಗಿದೆ. ಮತ್ತೆ ಶುಕ್ರವಾರ ಅಂತ ಅಲ್ಲ ಏನು ಲಕ್ಷ್ಮಿ ಆಗ್ಯಾಳ್ರಿ ಈಕೆ ಅಂತ ಇಲ್ಲ. ಕಳ್ಳೀವಳು ಅಯ್ಯೋ ಕಳ್ಳೀವಳು ನನ್ನ ಕೊಂದೆ. ಸೊ ಈಗ ಇದನ್ನೊಂದು ಹಚ್ಬಿಡು ಬರ್ರಿ. ಮತ್ತೆ ಎಲ್ಲಾರ ಬಂದ್ರ ಅಂದ್ರೆ ರೊಕ್ಕಿಲ್ಲ. ಸೊ ನನಗೆ ಕಾಡಾಕತ್ತಿದ್ಲಲ್ ಗೈಸ್, ನಾವ್ ಯಾವಾಗ ನಿಮ್ಮನ್ನ ತೆಗದೆ ನೋಡ್ರಿ ಕಿತ್ಕೊಂಡು ಓಡೇ ಬಿಟ್ಲಕ್ಕಿ. ಸೊ ದೀಪ ಹಚ್ಚನ್ ಬರ್ರಿ, ನಾವು ಹಚ್ಚಿ ಬಿಡು. ಆದ್ರೆ ನದಿ ಭಾಳ ಕೆಟ್ಟ ಹೊಲಸು ಮಾಡಿಬಿಟ್ರ, ಭಾಳ ಅಂದ್ರೆ ಭಾಳ ಬಿಡತ್ತಾರ. ಸೊ ಡೂ ಎ ಪ್ರೊಸೀಜರ್. ಅದನ್ನ ಇಲ್ಲಿ ಮಾಡ್ಕೋತೆ. ಆಮೇಲೆ ಈಗ ಗುಲು 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 ಗುಲು.
ಓಕೆ. ನಮಗೆಲ್ಲ ಗೊತ್ತಾಗೋಯ್ತು. ಮಚ್ಚ ಹಿಡಿ ಹಿಂಗ ಹಿಂಗೆ ಹಿಡ್ಕೊಂಡು ಏನ್ರ ಬಿಡ್ಕೊ. ಒಂದು ಚಲೋ ಅಂತ ಹುಡುಗಿ ಸಿಗ್ಲಿಪ್ಪ ನಂಗೆ. ಬೇರೆ ಒಂದು ಡಾಕ್ಟ್ರಿ ಅಂತ ಹುಡುಗಿ ಸಿಗಲಿ. ನಮ್ಮ ಮನಿ ಲಕ್ಷ್ಮಿಗಳು ಎರಡು ದೀಪಾಚಾರಿ ನೋಡ್ರಿ ನಮ್ಮ ಮನಿ ಲಕ್ಷ್ಮಿ ಕೊಡ್ರಿ ಇವ್ರು. ಪೂಜಾ ರಾಘವೇಂದ್ರಾಯ ಸತ್ಯಧರ್ಮ ಮತ್ತೆ ಜಲ್ದಿ ಜಾಬ್ ಸಿಗ್ಲಿ. ಇದೊಂದು ಇಂಪಾರ್ಟೆಂಟ್ ಹೇಳಿ ನೋಡಪ್ಪ. ಈ ಕರೆಕ್ಟ್ ಬಂದಿ ನಮಗೊಂದ್ ಚಲೋ ಜಾಬ್ ಸಿಗ್ಲಿ, ಮಚ್ಚ ಲೈಫ್ ಮಾತ್ರ ಏಕ್ ನಂಬರ್ ಸೆಟ್ಲ್ ಆಗ್ಬೇಕು ಅಷ್ಟೇ. ಹೌದಿಲ್ ಮಗ? ಹೌದು ಮಗ. ಒಂದ್ ರೌಂಡ್ ಹೊಡಿ. ಸೊ ರೌಂಡ್ ನೋಡ್ರಿ. ಲೇ ಉಲ್ಟಾ ಸುತ್ತ ನೋಡವ. ಲೇ ಉಲ್ಟಾ ಸುತ್ತಬೇಡ್ರಿ. ಸುತ್ತ ನೋಡವ. ಯಾರ ಯಾಕಡೆ ಸುತ್ತಬೇಕು? ಹಂಗ ಸುತ್ತಬೇಕ. ಅಮ್ಮನ ರೊಕ್ಕ ಕೇಳಿದಂದ್ರ ಮಚ್ಚ ಹಿಂಗ್ ಮಾಡ ಮಾಡಿ ಮಗ. ಗಂಗಾ ಆರತಿ ಮಾಡ್ಲಿ ಬೆಳಗದಕ್ಕ. ಬೆಳಗ್ರಿ ಬೆಳತನ ಸುಡ್ಬೇಕು ಇನ್ನದ. ಬೆಳತನ ಸುಟ್ ಕೈಯ ಸುಡ್ಬೇಕು ನಿಂದ. ಸೊ ಈಗ ಬಿಡೋಣ ಬರ್ರಿ ನೀರಾಗ. ಮಗ ಮುಳುಗ್ ಬಾರ್ದದ. ಫುಲ್ ಐತ್ಲಿ ಅಲ್ಲೇ. ಆಕೈತೆ ನಾವ್ ಅನ್ಕೊಂಡಿದ್ದ ಆಗತೈತೆ. ಈಗ ನಾವು ಗಿಳಿ ಮಾರಾಕ್ ಬಂದಾರ. ಗಿಳಿ ಎಷ್ಟ್ ರೇಟ್ ಕೇಳೋಣ ಬರ್ರಿ. ಇಲ್ಲೊಬ್ರು ಕೂತಾರ, ಅಲ್ಲೊಬ್ರು ಕೂತಾರ, ಸಾಲ್ಗ ಕೂತಾರ. ಏ ಬಾಲೆ ರೋಣ. ಕೇಳ ಮಗ ಎಷ್ಟೈತಿ ಗಿಳಿಗೆ? ಎಷ್ಟನ ಗಿಳಿಗೆ? ಆ ಗಿಳಿಗೆನ 50 ರೂಪಾಯಿ ತಗೋ. ಗಿಳಿ ಮಾರಂಗಿಲ್ಲ, ಮಾರತ್ತೀರ? ಗಿಳಿ ಮಾರಂಗಿಲ್ಲ. ಗಿಳಿಗೆ ಮಾರ ಕೊಟ್ರೆ ಎಷ್ಟು ಕೊಡ್ತೇನೆ? 2 ಲಕ್ಷ ರೂಪಾಯಿ ಕೊಡ್ತೇನೆ. 2 ಲಕ್ಷ 10,000 ಕೊಡ್ತಾವ. 10,000 ಕೊಡ್ತಾವ. ನಾನು ಹೆಚ್ಚಿಗೆ ಕೇಳಿದ್ನಲ್ಲ. ಹೆಂಗ್ ಕಡಿತೈತಿ ನೋಡ್ರಿ. ಕೈ ಮಾಡಿ ಫೋಟೋ ತೆಗ್ಸೋ ನೋಡ್ರಿ ಇಲ್ಲಿ ಗೈಸ್, ಗಿಳಿರಾಜ. ಇಲ್ಲಿ ಕಡಿ ಒಟ್ಟ ಹಾರೋಗಂಗಿಲ್ಲನ್ರಿ ಇದು. ನೋಡ್ರಿ ಸೊಳ್ಳೆ ಕಡೆ ಆತಾವ ನಿಂಗ. ಹೇಳಿದ್ಕೊಳ್ಳೇನ ಹಾರ್ ಬಿಡ್ಬೇಕಂತ. ಗೈಸ್ ನೋಡ್ರಿ ಗಿಳಿ ಎಷ್ಟ್ ಚಂದ ಐತಿ. ಹಾರ ಸೊ ನಾವೀಗ ಗಿಳಿ ಶಾಸ್ತ್ರ ಕೇಳಾಕೇನ್ ಬಂದಿಲ್ಲ, ಇದನ್ನ ಬೆಟ್ಟ ಹಾಕಿ ಬಂದೀವಿ. ಇದೆಷ್ಟ್ ಚಂದ ಐತಿ ನೋಡ್ರಿ. ಗೈಸ್ ಆಗಲೇ ದೀಪ ತೋಡಿ ಅಂದ್ರಲ್ಲ ಇವ್ರೇ ನೋಡ್ರಿ. ಇವ್ರೆ ಸರಿ ಬರ್ರಿ ಇಲ್ಲಿ ನೋಡ್ರಿ ಇಲ್ಲಿ. ಇವ್ರ ಅವ್ರ ಲೈವ್ ಐತಿ. ನೈಟ್ ವ್ಯೂ. ಗೈಸ್ ಈಗ ಜಸ್ಟ್ A1 ಫ್ಯಾಮಿಲಿ ರೆಸ್ಟೋರೆಂಟಿಗೆ ಬಂದೇವಿ. ಅದು ಗಂಗಾವತಿಯಿಂದ ಮುಂದೈತಿ. ಇವರ ಓನರ್. ಸೊ ನಮಗೀಗ ಊಟ ಮಾಡಿ ಡಿಸ್ಕೌಂಟ್ ಇದ ರೋಡ್ನ್ಯಾಗ ಐತಿ. ಆಂಬಿಯನ್ಸ್ ಅಷ್ಟು ಮ್ಯಾಚ್ ಇಲ್ಲ, ಆದ್ರೆ ಫುಡ್ ಮಾತ್ರ ಎಕ್ ನಂಬರ್ ಐತಿ. ಬಂದು ನೀವು ಯಾವಾಗಾರ ಹೊಂಟಿದ್ರಿ ಅಂದ್ರೆ ಈ ರೋಡ್ನ್ಯಾಗ ಒಂದ್ಸತಿ ಟ್ರೈ ಮಾಡ್ಬೋದು. ಮಸ್ತ್ ಐತಿ ಫುಡ್ ಮಾತ್ರ ಮಸ್ತ್ ಐತಿ. ನಾವು ಒಂದು ಸಿಂಗರ್ ಚಿಪ್ಸ್ ತಿಂದ್ವಿ. ನಾನ್ ವೆಜ್ ತಿಂದಿಲ್ಲ ನಾವು. ಅಂದ್ರ ರಾಯರ ಮಠಕ್ಕೆ ಹೋಗಿದ್ವಲ್ಲ, ಸೊ ಅದಕ್ಕೆ
ಅಷ್ಟ ಪನ್ನೀರ್ ಕಾಜು ಪನ್ನೀರ್ ಸಿಂಗರ್ ಚಿಪ್ಸ್ ಸಿಂಗರ್ ಚಿಪ್ಸ್ ಮೇನ್ ಸಿಂಗರ್ ಚಿಪ್ಸ್. ಯಾಕಂದ್ರ ಅವ ಅಣ್ಣ ಹೇಳ್ಬೇಕಾದ್ರೆ ಸ್ವಲ್ಪ ತೊದಲಾತಿದ ಅದಕ್ಕೆ ಪೋಪೆ ಪೋಪೆ ಮಾಡ ಪೋಪೆ ಸಿಂಗರ್ ಚಿಪ್ಸ್ ಎರಡು ಹೊಸ ನಮ್ಗೆ ಹೇಳ್ಕೊಟ್ಬಿಟ್ಟ ಅಣ್ಣ. ಸೊ ಗೈಸ್ ಯಾವತ್ತಾದ್ರೂ ನೀವು ಇಲ್ಲೇ ಈ ರೋಡ್ ಯಾವ್ದು ಹೇಳಿದ ಗಂಗಾವತಿ ಟು ಹುಬ್ಳಿ ಹೋಗು ಹೈವೇದಾಗ ಒನ್ ಲೈನ್ ಮಸ್ತ್ ಐತಿ, ಊಟ ಮಾತ್ರ ಮಸ್ತ್ ಐತಿ. ಆಂಬಿಯನ್ಸ್ ಏನ್ರ ಬೇಕಂದ್ರೆ ಅಷ್ಟಿಲ್ಲ, ಬರೀ ಫುಡ್ ಈಸ್ ಗುಡ್. ಥ್ಯಾಂಕ್ ಯು ಗೈಸ್. ಈಗ ಟೈಮ್ ಬಂದ್ಬಿಟ್ಟು 1:20 ಆಗೈತಿ. ಈಗ ನಾವು ಗದಗ್ ಸೈಡ್ ಬಂದೇವಿ. ನಮ್ಮ ರೋಹನ್ ನೋಡ್ಯಾತ ಹುಲಿ. ಈ ವ್ಲಾಗ್ ಎಂಡಿಂಗ್ ಬರಾಕತ್ತೇವೆ ನಾವು. ಹುಬ್ಳಿಗೆ ಓದ್ಕೊಳ್ಳೆ ಸಿಗ್ತೇವೆ ನಿಮಗೆ ಡೈರೆಕ್ಟ್. ಗೈಸ್ ಅವರ್ ಫೇವ್ರೇಟ್ ಪ್ಲೇಸ್. ನಮಸ್ಕಾರ ಗೈಸ್. ಯಾರ ಮಕ್ಕಳಪ್ಪ ನೀವೆಲ್ಲ? ಟೈಮ್ ಬಂದ್ಬಿಟ್ಟು ಈಗ ಜಸ್ಟ್ ಬಂದ ಹುಬ್ಳಿಗೆ ರೀಚ್ ಆಗಿ ಬಾದಾಮ್ ಹಾಲ್ ಕುಡ್ದ ರೂಮ್ ಕಡೆ ಬಂದೇವಿ. ಸೊ ಇದು ಎಂಡ್ ಮಾಡೋ ಟೈಮ್. ಈ ವಿಡಿಯೋ ಇಲ್ಲೇ ಎಂಡ್ ಮಾಡತ್ತೀವಿ. ಏನ್ರಿ ಹೇಳ್ತೇನ? ಮದ್ವಿ ಚಲೋ ಆತು, ಸ್ವಲ್ಪ ಅಡ್ಡಾಡ್ದಂಗ ಅನ್ಸುತ್ತೆ. ಅಲ್ಲಿ ನೋಡಿ ಯಾರು ಏನ್ರಿ ಅಂತಂದ್ರ ಅಲ್ಲಿ ನೋಡಲ್ಲಿ ಅಷ್ಟ ಟಾಪಿಕ್ ಚೇಂಜ್. ಬೇಕಾರೆ ಅವ ಹೊಳ್ ನೋಡ್ಲಿಕ್ಕಂದ್ರೆ ಸೊ ಇವತ್ತಿಗೆ ಇಷ್ಟ. ಗುಡ್ ನೈಟ್ ಗೈಸ್. ಗುಡ್ ನೈಟ್. ಈ ವಿಡಿಯೋ ಇಷ್ಟ ಆದ್ರೆ ನೀವೇನ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸೊ ಹೋಗಿ ಬರ್ತೇವಿ. ಬಾಯ್. ನೆಕ್ಸ್ಟ್ ಇದೇ ಇಂಥದ ಒಂದು ವಿಡಿಯೋ ತರ್ತೇವಿ, ಬರ್ರಿ ನೋಡ್ರಿ. ಬಾಯ್. ಬಾಯ್ ಬಾಯ್ ಬಾಯ್. Okay, bye, see you. ಕಳ್ಳೀವಳು ಅಯ್ಯೋ ಕಳ್ಳೀವಳು ನನ್ನ